ಹಾಯ್ ಹಲೋ ವೀಕ್ಷಕರೇ, ಇವತ್ತಿನ ದಿವಸ ನಾನು ರಾಜಮುಂಡ್ರಿ ರೈಸ್ ಯಾವ ರೀತಿ ಮಾಡೋದಂತ ಇಲ್ಲಿ ಹೇಳ್ಕೊಡ್ತೀನಿ. ಇದನ್ನು 1 kg ತರಿಸೇವ್ರಿ ನಾವು. 1 kgಗೆ 94 ರೂಪಾಯಿ. ಇದು ಡಿಮಾರ್ಟ್ ಒಳಗೆ ಸಿಗ್ತಾವ ನೋಡ್ರಿ, ತೊಗೊಂಬರ್ರಿ. ಇದು ಒಂದ್ಸಲ ವಾರಕ್ಕೊಂದು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಫ್ಯಾಟ್ ಏನಿರ್ತೈತಲ್ಲ ಅದು ಕಡಿಮೆ ಮಾಡ್ತದೆ. ಮತ್ತು ನಮ್ಮ ಬಾಡಿ ಒಳಗೆ ಇರ್ತಕ್ಕಂಥ ಕೊಲೆಸ್ಟ್ರಾಲನ್ನು ಇದೇನು ಮಾಡ್ತೈತಿ, ತೆಗೆದು ಒಗಿತೈತ್ರಿ. ಇದನ್ನು ಹೆಂಗೆ ಮಾಡ್ಬೇಕಪ್ಪ ಅಂತಂತಂದ್ರೆ, 1 ಗ್ಲಾಸ್ ನೀವು ಅಕ್ಕಿ ತೊಗೊಂಡ ಏನು ಮಾಡ್ರಿ, ಚೆನ್ನಾಗಿ ತೊಳಿಬೇಕು. ಸೇಮ್ ಇದೇ ನಾರ್ಮಲ್ ರೈಸ್ ಮಾಡ್ತೀವಿ ಅದೇ ರೀತಿ ಮಾಡಬೇಕು. ತೊಳೆದ ಕ್ಯಾಸ ಚೆನ್ನಾಗಿ ನೀಟಾಗಿ ಅದನ್ನು ತೊಳೆದು ನೀರನ್ನು ಬಸಿದ್ಬೇಡಿ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಈ ರೀತಿ ನೋಡ್ರಿ, ತೊಳ್ಕೊಂಡ ತಕ್ಷಣ ಏನು ಮಾಡಿವಿ, ನೀರು ಬಸದ 1 ಗ್ಲಾಸ್ ರೈಸ್ ಅಕ್ಕಿಗೆ 2 ಗ್ಲಾಸ್ ನೀವೇನು ಮಾಡಬೇಕು, ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಟ್ಬಿಡಿ. 2 ಸೀಟಿ ಆದಕ್ಕೂ ತೆಗೆದ ನಂತರ ನೋಡ್ರಿ, ವಾವ್ ಎಷ್ಟು ಚೆನ್ನಾಗಿದು ಕೆಂಪಾಗಿ ಕಾಣಿಸ್ತಾ ಇದಿಲ್ಲ, ಎಷ್ಟು ಮೆತ್ತಾಗಿದೆ. ಇದು ಸಣ್ಣ ಮಕ್ಕಳಿಗೂ ತುಂಬಾ ಇದನ್ನು ತುಪ್ಪ ಹಾಕಿ ಕೊಡೋದ್ರಿಂದ, ನೀವು ತರಕಾರಿ ಸಾರನ್ನ ಹಾಕೊಂಡ ಸೇವನೆ ಮಾಡೋದ್ರಿಂದ ತುಂಬಾ ಅಂದ್ರೆ ಟೇಸ್ಟಿ ಆಗಿರ್ತೈತ್ರಿ. ಒಂದ್ಸಲಿ ಆದ್ರೂ ಈ ರೈಸ್ ನೀವು ವಾರಕ್ಕೊಮ್ಮೆ ಊಟ ಮಾಡ್ರಿ, ನಿಮ್ಗೆ ಹೆಲ್ಪ್ಫುಲ್ ಆಗಿರ್ತದ. ಇದರಿಂದ ಯಾವುದೇ ರೀತಿ ತೊಂದರೆಗಳ ಆಗೋದಿಲ್ಲ. ನಿಮ್ಮ ಫ್ಯಾಟನ್ನ ಕಡಿಮೆ ಮಾಡಬೇಕು, ನೀವು ಡಯಟ್ ಮಾಡೋರಿದ್ರೆ ಈ ರೈಸ್ ದಿ ಬೆಸ್ಟ್ ಅಂತ ನಾ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಮಕ್ಕಳಿಗೇನು ಕೊಡ್ರಿ. ಇದೇ ರೀತಿ 1 ಸ್ವೀಟ್ ಜೊತೆಗೆ ನೀವೇನು ಮಾಡ್ರಿ, ನೈಟ್ ಸೇವನೆ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಅಸಿಡಿಟಿಗಳು ಆಗೋದಿಲ್ಲ. ಇದೇ ಮೆತ್ತಗೇನೆ ನೀವು ರಾತ್ರಿ ಲೈಟಾಗಿ ಊಟ ಮಾಡಿ ಮಲಗೋದ್ರಿಂದ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಇಲ್ಲಿ ದೇಸಿ ಹಸುವಿನ ತುಪ್ಪವನ್ನು ಕೂಡ ನೀವು ಈ ರೈಸಿಗೆ ಬಳಸೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗಿರ್ತದೆ. ಮಕ್ಕಳಿಗೂ ಕೂಡ ನೀವು ದೇಸಿ ಹಸುವಿನ ತುಪ್ಪನೇ ಯೂಸ್ ಮಾಡಕ್ಕೆ ಹೇಳಿ, ತುಂಬ ಚೆನ್ನಾಗಿರ್ತದೆ ಅಂತಿಲ್ಲಿ ನಾ ತಿಳಿಸ್ತೇನೆ ರೀ ನಿಮಗೆ. ಇದೇ ರೀತಿ ನೀವು ಬಿಸಿ ಬಿಸಿ ಅನ್ನ ಸಾಂಬಾರ, ತರಕಾರಿ ಸಾಂಬಾರ ತುಪ್ಪದ ಜೊತೆಗೆ ನೀವು ಸೇವನೆ ಮಾಡಂತ ಹೇಳ್ತಾ, ಈ ಚಾನಲನ್ನು ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನೀವು ಕೂಡ ಒಂದ್ಸಾರಿಯಾರು ವಾರಕ್ಕೆ ತಂದು ಈ ರೈಸನ್ನು ಸೇವನೆ ಮಾಡಿ, ಸೇವನೆ ಮಾಡಿದ ಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.